ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 31-32. ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವವನಲ್ಲ, ಆತನು ವ್ಯಥೆಗೊಳಿಸಿದರೇನು, ತನ್ನ ಕೃಪಾತಿಶಯದಿಂದ ಕನಿಕರಿಸುವನು. ಪ್ರವಾದಿಯಾದ ಯೆರೆಮೀಯನ ಪ್ರಲಾಪಗಳ ಪುಸ್ತಕವನ್ನಾಗಿ ನಾವಿದನ್ನು ನೋಡ್ತಾ ಇದ್ದೇವೆ. ಪ್ರಲಾಪಗಳು ಅಂತ ಹೇಳಿದ್ರೆ ಅವನು ಲ್ಯಾಮೆಂಟೇಷನ್ಸ್, ಕಣ್ಣೀರಿನಿಂದ ಬರೆದಂತಹ ಕೆಲವು ವೇದನೆಯ ಮಾತುಗಳು. ಪ್ರತ್ಯೇಕವಾಗಿ ಯೆರೆಮೀಯನನ್ನು ಕಣ್ಣೀರಿನ ಪ್ರವಾದಿ ಎಂಬುದಾಗಿಯೂ ಸಹ ಕರೀತಾರೆ. ಕಣ್ಣೀರಿನಿಂದ ಮುಳುಗಿದಂತಹ ವ್ಯಕ್ತಿ, ತನ್ನ ಜೀವಿತದ ಸಮಸ್ಯೆಗೋಸ್ಕರ ಕಣ್ಣೀರು ಹಾಕಿದವನಲ್ಲ. ಇಸ್ರಾಯೇಲರ ಪಾಪವನ್ನು ನೋಡಿ, ಇಸ್ರಾಯೇಲರ ದುರವಸ್ಥೆಯನ್ನು ನೋಡಿ, ಇಸ್ರಾಯೇಲರನ್ನು ಅದರಿಂದ ಬಿಡಿಸಬೇಕೆಂಬುದಾಗಿ ದೇವರ ಸನ್ನಿಧಾನದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸುವಂತಹ ಒಬ್ಬ ಪ್ರವಾದಿಯಾಗಿ ಯೆರೆಮೀಯನನ್ನು ನಾವು ನೋಡ್ತೇವೆ. ಯೆರೆಮೀಯನ ಪುಸ್ತಕವಲ್ಲದೆ ಪ್ರಲಾಪಗಳು ಎಂಬ ಪುಸ್ತಕದಲ್ಲಿ ಈ ಯೆರೆಮೀಯನ ಕಣ್ಣೀರಿನ ಒಂದು ಮಾತುಗಳು, ಕಣ್ಣೀರಿನ ತುಂಬಿದಂತಹ ಆತನ ಬೇಡಿಕೆಗಳನ್ನು ನಾವಿದರಲ್ಲಿ ನೋಡ್ಬೋದು. ಅದೇ ಸಮಯದಲ್ಲಿ ನಂಬಿಕೆಯ ಮಾತುಗಳನ್ನು ಸಹ ನಾವು ನೋಡ್ಬೋದು. 3ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೋಡ್ತೇವೆ, ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವವನಲ್ಲ. ಎಷ್ಟೋ ಸಂದರ್ಭದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಂಬಿಕೆಯಿಂದ ನೀವು ಮುಂದೆ ಸಾಗುವಾಗ, ಇಕ್ಕಟ್ಟುಗಳು, ವೇದನೆಗಳು, ಸಮಸ್ಯೆಗಳು ಜೀವಿತದಲ್ಲಿ ಬರುವಾಗ ನಮಗನ್ನಿಸ್ತದೆ ಕರ್ತನು ನಮ್ಮನ್ನು ಬಿಟ್ಟಿದ್ದಾನೆ, ಕರ್ತನು ನಮ್ಮನ್ನು ಕೈ ಬಿಟ್ಟಿದ್ದಾನೆ. ಇಸ್ರಾಯೇಲ್ ಮಕ್ಕಳು ನ್ಯಾಯಸ್ಥಾಪಕರುಗಳ ಕಾಲದಲ್ಲಿ ನಾವು ವಾಕ್ಯದಲ್ಲಿ ಓದ್ತೇವೆ, ಇಸ್ರಾಯೇಲ್ ಮಕ್ಕಳು ಹೇಳ್ತಾ ಇದ್ದಾರೆ, ಕರ್ತನು ನಮ್ಮನ್ನು ಬಿಟ್ಟಿದ್ದಾರೆ, ಕರ್ತನು ನಮ್ಮನ್ನು ಕೈ ಬಿಟ್ಟರು, ಅದರಿಂದ ಶತ್ರುಗಳು ನಮ್ಮನ್ನು ಆಕ್ರಮಿಸಿದ್ದಾರೆ, ಶತ್ರುಗಳು ನಮ್ಮನ್ನು ಹಿಡಿದುಕೊಂಡಿದ್ದಾರೆ. ದೇವರ ವಾಕ್ಯ ಹೇಳ್ತೆ, ಆತನು ವ್ಯಥೆಗೊಳಿಸಿದರೇನು, ತನ್ನ ಕೃಪಾತಿಶಯದಿಂದ ಕನಿಕರಿಸುವನು. ಇಸ್ರಾಯೇಲ್ ಮಕ್ಕಳು ಪಾಪ ಮಾಡಿದಾಗ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಇಸ್ರಾಯೇಲರನ್ನು ಮಿದ್ಯಾನರಿಗೆ ಮಾರಿಬಿಟ್ಟನು ಅಥವಾ ಮೋವಾಬ್ಯರಿಗೆ ಮಾರಿಬಿಟ್ಟನು. ಸಮಸ್ಯೆಗಳ ಮಧ್ಯದಲ್ಲಿ ಅವರನ್ನ ಸಿಕ್ಕಿಸಿದನು. ಕಾರಣ ಏನೋ ಗೊತ್ತಾ? ಅವರು ದೇವರನ್ನು ಬಿಟ್ಟಿದ್ದರಿಂದ, ಅವರು ದೇವರಿಂದ ದೂರ ಆದದ್ದರಿಂದ ದೇವರು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿಕೊಟ್ರು. ಹಾಗಾದರೆ ಯಾಕೆ ಹಂಗೆ ಮಾಡಿದ್ರು? ಅವರನ್ನು ನಾಶ ಮಾಡುವುದಕ್ಕಲ್ಲ, ಅವರು ಪುನಃ ಯೆಹೋವನನ್ನು ಹುಡುಕುವಂತಹ ಅನುಭವಕ್ಕೆ ಬರುವುದಕ್ಕಾಗಿ, ಯೆಹೋವನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಬರುವುದಕ್ಕಾಗಿ. ಎಷ್ಟೋ ಸಂದರ್ಭದಲ್ಲಿ ವ್ಯಥೆಗಳು ಅವರ ಜೀವಿತದಲ್ಲಿ ಬಂತು. ಎಲ್ಲಿಂದ ಬಂತು? ದೇವರಿಂದಲೇ ಬಂತು. ಶತ್ರುವಿಗೆ ಮಾರಿದ್ದು ದೇವರೇನೆ, ಶತ್ರು ಕೈಗೆ ಒಪ್ಪಿಸಿದ್ದು ದೇವರೇನೆ. ನೆಬೂಕದ್ನೆಚ್ಚರನ್ನು ಬಾಬೇಲ್ನಿಂದ ಕಳುಹಿಸಿಕೊಟ್ಟದ್ದು ದೇವರೇನೆ. ಯಾಕೆ? ಅವರನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ಅವರನ್ನು ಪುನಃ ತನ್ನತ್ತ ಸೆಳೆದುಕೊಳ್ಳುವುದಕ್ಕಾಗಿ. ಅವರ ಮೇಲೆ ಕೃಪೆ ಇದ್ದದರಿಂದ, ಅವರ ಮೇಲೆ ಕರುಣೆ ಇದ್ದದರಿಂದ. ಅದರಿಂದ ಯೆರೆಮೀಯ ಹೇಳ್ತಾನೆ, ಕರ್ತನು ಇವತ್ತು ನಿನ್ನನ್ನು ಬಿಟ್ಟಿರಬಹುದು, ಆದರೆ ಸದಾ ಕಾಲಕ್ಕೂ ನಿನ್ನನ್ನು ಬಿಡುವವನಲ್ಲ, ಎಂದಿಗೂ ನಿನ್ನನ್ನು ಕೈ ಬಿಡುವವನಲ್ಲ. ಇಂದಿನ ನಿನ್ನ ವೇದನೆ, ನಿನ್ನ ಕಷ್ಟಗಳು, ಒಂದು ವೇಳೆ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿ ಎಂಬುದಾಗಿ ಕೇಳುವಂತಹ ರೀತಿಯ ಅನುಭವಗಳು ನಿನ್ನ ಜೀವಿತದಲ್ಲಿರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಕರ್ತನು ಸದಾ ಕಾಲಕ್ಕೂ ನಿನ್ನನ್ನು ಕೈ ಬಿಡುವವನಲ್ಲ. ಇವತ್ತು ಬಿಟ್ಟಿದ್ದಾನೆ ಅಂತ ಹೇಳಿದ್ರು ಸಹ ಆತನು ಹಿಡಿದುಕೊಳ್ಳುವಂಥ ಒಂದು ಸಮಯ ಇದೆ, ಆತನನ್ನು ಸೇರಿಸಿಕೊಳ್ಳುವಂಥ ಸಮಯ ಇದೆ. ಯಾಕೆ ಆತನಿಗೆ ಅನುಭವ ಬರ್ತದೆ? ಇನ್ನೂ ಹೆಚ್ಚಾಗಿ ಆತನನ್ನು ಆತುಕೊಳ್ಳುವುದಕ್ಕಾಗಿ. ಒಂದು ವೇಳೆ ವ್ಯಥೆಗಳು ಬಂದಿರಬಹುದು, ಒಂದು ವೇಳೆ ವೇದನೆಗಳಿರಬಹುದು, ಒಂದು ವೇಳೆ ಕಣ್ಣೀರುಗಳಿರಬಹುದು, ಆದರೆ ಅದರ ಮಧ್ಯದಲ್ಲಿಯೂ ಸಹ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇಂದಿನ ವ್ಯಥೆಯನ್ನು ನಾಳಿನ ಸುಖವಾಗಿ, ಆಶೀರ್ವಾದವಾಗಿ ಮಾರ್ಪಡಿಸುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಇಂದಿನ ವೇದನೆಯನ್ನು ನೆನೆಸಿ ನಿರಾಶೆ ಪಡಬೇಡ, ಅದನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ, ಆ ದೇವರ ಮುಖವನ್ನು ನೋಡುವುದಾದರೆ, ನಿನ್ನ ಇಂದಿನ ವ್ಯಥೆಯನ್ನು ಬದಲಾಯಿಸಿ ನಿನಗೆ ಜಯವನ್ನು ಕೊಟ್ಟು ನಿನಗೆ ಆಶೀರ್ವಾದವನ್ನು ಮಾಡಿ ಅದ್ಭುತಕರವಾಗಿ ನಡೆಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ಏನು ಮಾಡ್ತಾನೆ? ತನ್ನ ಕೃಪಾ ಅತಿಶಯದಿಂದ ನಿನ್ನ ಮೇಲೆ ಕನಿಕರ ಬಿಡ್ತಾನೆ. ಒಂದು ವೇಳೆ ಕೈ ಬಿಟ್ಟಿದ್ದಾರೆ, ದೇವರು ನನ್ನನ್ನು ಕೈ ಬಿಟ್ಟರು, ಈ ವೇದನೆಯಲ್ಲಿ ನನ್ನ ಸಂಗಡ ಇಲ್ಲ ಎಂಬುದಾಗಿ ಯಾರಾದರೂ ಕೊರಗ್ತಾ ಇದ್ರೆ, ಇಲ್ಲ, ಸದಾ ಕಾಲಕ್ಕೂ ನಿನ್ನನ್ನು ಕೈ ಬಿಡುವವನಲ್ಲ. ಒಂದು ವೇಳೆ ವ್ಯಥೆಗಳು
ನೀನು ಅನುಭವಿಸ್ತಾ ಇರ್ಬೋದು. ನಿರಾಶೆ ಪಡಬೇಡ. ನಿನ್ನ ವ್ಯಥೆಗೊಂದು ಪರಿಹಾರವನ್ನು ಕೊಟ್ಟು ನಿನಗೆ ಕನಿಕರಿಸಿ ನಿನ್ನನ್ನು ಬಲಪಡಿಸಿ ನಿನ್ನನ್ನು ಆಶೀರ್ವದಿಸುವಂತಹ ಸರ್ವಶಕ್ತನಾದ ದೇವರಿದ್ದಾನೆ. ಯೆರೆಮೀಯನ ಮೂಲಕ ಇಸ್ರಾಯೇಲರಿಗೆ ದೇವರು ಹೇಳ್ತಾ ಇದ್ದಾನೆ, ಕರ್ತನು ಸದಾ ಕಾಲಕ್ಕೂ ಕೈ ಬಿಡುವವನಲ್ಲ. ಇಂದು ನಿಮ್ಮನ್ನು ಬಿಟ್ಟಿರಬಹುದು, ಇಂದು ನೆಬೂಕದ್ನೆಚ್ಚರನ ಕೈಗೆ ಒಪ್ಪಿಸಿರ್ಬೋದು, ಇಂದು ಫರೋವನ್ನ ಕೈಯಲ್ಲಿ ಒಪ್ಪಿಸಿರ್ಬೋದು, ಇಂದು ಮಿದ್ಯಾನರ ಕೈಯಲ್ಲಿ ಒಪ್ಪಿಸಿರ್ಬೋದು, ಇಂದು ವೇದನೆ ಅನುಭವ ನಿನ್ನಲ್ಲಿರಬಹುದು. ಆದರೆ ಆತನು ನಿನ್ನನ್ನು ಬಿಡುವವನಲ್ಲ. ಆತನು ನಿನ್ನನ್ನು ಶಾಶ್ವತ ಪ್ರೀತಿಯಿಂದ ನಿನ್ನನ್ನು ಪ್ರೀತಿಸುವಂತಹ ಒಬ್ಬ ದೇವರಾಗಿದ್ದಾನೆ. ನಿನ್ನನ್ನು ಮಹಾ ಕೃಪಾತಿಶಯದಿಂದ ನಿನ್ನ ಮೇಲೆ ಕನಿಕರವನ್ನು ತೋರಿಸುವಂತಹ ಒಬ್ಬ ದೇವರಿದ್ದಾನೆ. ಈಗಾಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನೀನನ್ನು ಕೈ ಬಿಟ್ಟಿಲ್ಲ ಸ್ವಾಮಿ, ನೀನನ್ನು ಕೈ ಬಿಟ್ಟಿದೆಯಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಮಹಾ ಕೃಪೆಯಿಂದ ನನ್ನನ್ನು ಸೇರಿಸಿಕೊಳ್ಳುವಂತಹ ನಿನ್ನ ಕೃಪೆಗಾಗಿ ಸ್ತೋತ್ರ. ಆತನು ನಿನ್ನ ಮೇಲೆ ಕನಿಕರವನ್ನು ನೀಡ್ತಾನೆ. ಆತನ ಕನಿಕರದ ಹಸ್ತ ನಿನ್ನ ಮೇಲೆ ಚಾಚುವುದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಇಂದಿನ ವ್ಯಥೆಯನ್ನು, ಇಂದಿನ ಕಣ್ಣೀರನ್ನು, ಇಂದಿನ ವೇದನೆಯನ್ನು, ಇಂದಿನ ನಿರಾಶೆಯನ್ನು ನೀಗಿಸುವಂತಹ ಒಂದು ದಿನ. ಅದಕ್ಕಾಗಿ ಕಾಯೋಣ, ಆತನ ಮುಖವನ್ನು ನೋಡೋಣ. ಆತನು ನಮ್ಮನ್ನು ಕೈ ಬಿಡುವವನಲ್ಲ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ಆಶೀರ್ವಿಸು. ನಿನ್ನ ಕೃಪೆಯಲ್ಲಿ ಮರೆ ಮಾಡು, ಆಶೀರ್ವಿಸು. ದೈವಿಕವಾದ ಕಾವಲು, ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವಾದ ಮಾಡು, ನಿನ್ನ ಕೃಪೆಯಲ್ಲಿ ಮರೆ ಮಾಡು. ಹೆಚ್ಚಾದ ಕನಿಕರದಿಂದ ಅವ್ರನ್ನ ತುಂಬಿಸಿ ಆಶೀರ್ವಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.